ಬೆಳವಡಿ ಮಲ್ಲಮ್ಮ 17ನೇ ಶತಮಾನದ ಭಾರತದ ಇತಿಹಾಸದಲ್ಲಿ ಅಪ್ರತಿಮ ಶೌರ್ಯ ಮೆರೆದ ಕನ್ನಡದ ವೀರಗಾಥೆ. ಇವಳು ಮಹಿಳಾ ಸೈನ್ಯವನ್ನು ಕಟ್ಟಿದ ಭಾರತದ ಮೊದಲ ರಾಣಿಯರಲ್ಲಿ ಒಬ್ಬಳು. ಬೆಳವಡಿ ಮಲ್ಲಮ್ಮನ ಕತೆ ಶೌರ್ಯದ ಆರಂಭ. ಮಲ್ಲಮ್ಮ ಬೆಳಗಾವಿ ಜಿಲ್ಲೆಯ ಬೆಳವಾಡಿಯ ರಾಜ ಈಶಪ್ರಭುವಿನ ಪತ್ನಿ. ಮಲ್ಲಮ್ಮ ಕೇವಲ ರಾಣಿಯಾಗಿ ಅರಮನೆಯಲ್ಲಿ ಇರಲಿಲ್ಲ. ಅವಳು ಯುದ್ಧ ಕಲೆ, ಕುದುರೆ ಸವಾರಿ ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಳಾಗಿದ್ಲು. ಅವಳು ತನ್ನ ರಾಜ್ಯದ ರಕ್ಷಣೆಗಾಗಿ ಸ್ತ್ರೀ ಸೈನ್ಯ ಎಂಬ ಮಹಿಳಾ ಪಡೆಯನ್ನು ಕಟ್ಟಿ ಅವರಿಗೆ ಕಠಿಣ ತರಬೇತಿ ನೀಡಿದ್ಲು. ಮರಾಠರೊಂದಿಗಿನ ಯುದ್ಧ. ಇತಿಹಾಸದ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯವು ದಕ್ಷಿಣದ ದಂಡಯಾತ್ರೆಯಲ್ಲಿದ್ದಾಗ ಬೆಳವಡಿಯ ಮೇಲೆ ಆಕ್ರಮಣ ಉಂಟಾಯಿತು. ಯುದ್ಧದ ಅಬ್ಬರ ಸತತ 15 ದಿನಗಳ ಕಾಲ ನಡೆದ ಈ ಭೀಕರ ಯುದ್ಧದಲ್ಲಿ ಮಲ್ಲಮ್ಮನ ಪತಿ ಈಶಪ್ರಭು ವೀರಮರಣವನ್ನಪ್ಪಿದ್ರು. ಮಲ್ಲಮ್ಮನ ಎಂಟ್ರಿ. ಪತಿಯ ಮರಣದ ನಂತರವೂ ಮಲ್ಲಮ್ಮ ಎದೆಗುಂದಲಿಲ್ಲ. ಕೆರಳಿದ ಸಿಂಹಣಿಯಂತೆ ತಾನು ಯುದ್ಧ ಭೂಮಿಗೆ ಇಳಿದು ತನ್ನ ಮಹಿಳಾ ಸೈನ್ಯದೊಂದಿಗೆ ಮರಾಠ ಸೈನ್ಯವನ್ನು ದಿಕ್ಕಿಡಿಸಿದ್ಲು. ಶಿವಾಜಿ ಮಹಾರಾಜರ ಗೌರವ. ಯುದ್ಧದ ಕೊನೆಯಲ್ಲಿ ಮಲ್ಲಮ್ಮ ಸೆರೆ ಸಿಕ್ಕಾಗ ಅವಳನ್ನು ಶಿವಾಜಿ ಮಹಾರಾಜರ ಮುಂದೆ ಹಾಜರುಪಡಿಸಲಾಯಿತು. ಮಲ್ಲಮ್ಮನ ಅಪ್ರತಿಮ ಸಾಹಸ ಮತ್ತು ಧೈರ್ಯವನ್ನು ಕಂಡ ಶಿವಾಜಿ ಮಹಾರಾಜರು ಬೆರಗಾದ್ರು. ಇಂತಹ ವೀರನಾರಿಯನ್ನು ನಾನು ಕಂಡಿಲ್ಲ, ಇವರು ಸಾಕ್ಷಾತ್ ಜಗದಂಬೆಯ ಸ್ವರೂಪ ಅಂತ ಹೇಳಿ ಶಿವಾಜಿ ಮಹಾರಾಜರು ಅವಳನ್ನು ಗೌರವದಿಂದ ನಡೆಸಿಕೊಂಡ್ರು. ಶಿವಾಜಿಯವರು ಮಲ್ಲಮ್ಮನಿಗೆ ಸಾವಿತ್ರಿ ಎಂಬ ಬಿರುದು ನೀಡಿ ಅವಳ ರಾಜ್ಯವನ್ನು ಮರಳಿಸಿ ಗೌರವದಿಂದ ಕಳಿಸಿಕೊಟ್ರು ಎಂಬುದು ಇತಿಹಾಸದಲ್ಲಿ ದಾಖಲಾದ ಹೆಮ್ಮೆಯ ಸಂಗತಿ. ಮಲ್ಲಮ್ಮನ ಹಿರಿಮೆ. ಪ್ರಥಮ ಮಹಿಳಾ ಸೈನ್ಯ. ಬ್ರಿಟಿಷರಿಗಿಂತಲೂ ಮುಂಚೆಯೇ ಮಹಿಳಾ ಪಡೆಯನ್ನು ಕಟ್ಟಿ ಸೈನ್ಯ ಮುನ್ನಡೆಸಿದ ಯಶಸ್ಸು ಮಲ್ಲಮ್ಮನಿಗೆ ಸಲ್ಲುತ್ತೆ. ಸಂಸ್ಕೃತಿಯ ಪ್ರತೀಕ. ಕಿತ್ತೂರು ಚೆನ್ನಮ್ಮಗಿಂತಲೂ ಸುಮಾರು 150 ವರ್ಷಗಳ ಮೊದಲೇ ಹೋರಾಡಿದ ಇವಳು ಕರ್ನಾಟಕದ ಹೆಮ್ಮೆಯ ಸಂಕೇತ. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ನೇಗಿನಹಾಳ್. ನಾನು ನಿಮ್ಮ ಪ್ರೀತಿಯ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಾಡುವಂತ ಕೊಟ್ಟು ನಮಸ್ಕಾರ ಬಂಧುಗಳೇ. ನಾಳೆ ನಾವೆಲ್ಲರೂ ಬೆಳವಡಿ ಮಲ್ಲಮ್ಮ ತಾಯಿಯ ಉತ್ಸವದಲ್ಲಿ ಎಲ್ಲರೂ ಕೂಡ ಭಾಳ ಒಂದು ವಿಜೃಂಭಣೆಯಿಂದ ಪಾಲ್ಗೊಳ್ತಿದ್ದೀವಿ. ಯಾಕಂದರೆ ಇವತ್ತು ನಿಜವಾಗ್ಲೂ ನಮ್ಮ ನಾಡಿನ ಹೆಣ್ಮಕ್ಳು ಅಂತಂದರೆ ಬೆಳವಡಿನ ಮಲ್ಲಮ್ಮ ಹಾಗೂ ಚೆನ್ನಮ್ಮ. ಇವಾಗಲೇ ಚೆನ್ನಮ್ಮನಕ್ಕಿಂತ ಮೊದಲಾದರೂ ಸಹಿತ ಚೆನ್ನಮ್ಮ ತಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಸಹಿತ ಇವತ್ತು ಬೆಳವಡಿ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾಭಿಮಾನದ ಒಂದು ಸಂಕೇತವಾದಂಥ ತಾಯಿ ಮಲ್ಲಮ್ಮ ಗಂಡ ಸತ್ತರೂ ಸಹಿತ 200 ಮಹಿಳಾ ಸೈನ್ಯವನ್ನು ಕಟ್ಟ ಹೋರಾಡಿದಂಥ ಕೀರ್ತಿ ನಮ್ಮ ತಾಯಿ ಬೆಳವಡಿ ಮಲ್ಲಮ್ಮಗೆ ಸಿಗ್ತದ. ನಿಜವಾಗ್ಲೂ ಇವತ್ತು ನಾಳೆ ಅವಳ ಒಂದು ಉತ್ಸವ ಇರುವುದರಿಂದ ಎಲ್ಲರಿಗೂ ಏನು ಹೇಳಿಕ್ ಬಯಸ್ತೀನಿಪ್ಪ ಅಂತಂದ್ರೆ, ಎಲ್ಲ ಒಂದು ಸರ್ಕಾರಕ್ಕಾಗಲಿ ಎಲ್ಲ ಒಂದು ಜನಪ್ರತಿನಿಧಿಗಳನ್ನ ನಾನು ತಿಳ್ಕೋದೇನಪ್ಪ ಅಂತಂದ್ರೆ, ಆ ತಾಯಿಯ ಒಂದು ಅಧ್ಯಯನ ಪೀಠ ಆಗಲಿ, ಆ ತಾಯಿಯ ಬಗ್ಗೆ ಅಧ್ಯಯನವಾಗುವಂಥ ಕೆಲಸವಾಗಬೇಕು. ಅಷ್ಟೇ ಅಲ್ಲದೆ ಆ ತಾಯಿ ಮಲ್ಲಮ್ಮ ತಾಯಿಯ ಒಂದು ಉತ್ಸವ ಏನೈತಲ್ಲ ಅದು ಒಂದು ರಾಜ್ಯ ಮಟ್ಟದ ಉತ್ಸವ ಆಗಲಿ ಅಂತ ಆ ಒಂದು ಮನೆ ಹೆಣ್ಣು ಮಗಳಾಗಿ ಎಲ್ಲ ಒಂದು ಜನಪ್ರತಿನಿಧಿಗಳಲ್ಲಿ ತಿಳ್ಕೋದು. ಅಷ್ಟೇ ಅಲ್ಲದೆ ಸಾಕಷ್ಟು ಪುರಾವೆಗಳಿದಾವೆ. ಚೆನ್ನಮ್ಮ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಸಂಬಂಧಪಟ್ಟದ ಸಾಕಷ್ಟು ಪುರಾವೆಗಳಿದಾವೆ, ಸ್ಮಾರಕಗಳಾಗಿದ್ದಾವೆ. ಅವುಗಳನ್ನ ರಕ್ಷಿಸುವಂತ ಕೆಲಸ ಎಲ್ಲರದ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಒಂದು ಉತ್ಸವ ಕೇವಲ ಉತ್ಸವಕ್ಕಷ್ಟೇ ಸೀಮಿತವಲ್ಲದೆ ಇದು ಒಂದು ನಾಡಿನ ಉತ್ಸವ, ಒಂದು ರಾಜ್ಯ ಮಟ್ಟದ ಉತ್ಸವ ಆಗಲಿ, ಪರಿವರ್ತನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಆ ತಾಯಿ ಒಂದು ಇನ್ನೂ ಉತ್ಸವಕ್ಕೆ ಮೆರುಗನ್ನು ಹೆಚ್ಚೋಣ ಅಂತ ಹೇಳಿ ಎಲ್ಲರಿಗೂ ದಯವಿಟ್ಟು ಬಂದು ಆ ತಾಯಿ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಕೇಳಿ ಎಲ್ಲರಿಗೂ ಒಂದು ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಮೇಡಮ್, ಬೆಳವಡಿಗೂ ತಮ್ಮ ತವರು ಮನಿ ಅವ್ರದ್ದು ಅನುಭವ ಸಂಬಂಧ ಕೂಡ ಇದೆ. ನಿಮ್ಮದು ಒಂದು ಆಸೆ ಏನೋ ಮಹಿಳಾ ಸಂಘಟನೆ ಆಗಲಿ ಅಂತ ಕೂಡ ಒಂದು ಹೋರಾಟ ಕೂಡ ಮಾಡ್ತಿದ್ದಾರೆ, ಅದು ಒಂದು ಆಸೆ ಇತ್ತು ಮೇಡಮ್? ಒಂದು ಇಲ್ಲ, ಆಕ್ಚುಲಿ ಈಗಾಗಲೇ ನಾವು ಬೆಳವಡಿ ಮಲ್ಲಮ್ಮ ಒಂದು ಹೆಸರ ಮೇಲೆ ಒಂದು ಎಲ್ಲ ಮಹಿಳಾ ಸಂಘಟನೆಗಳು ನಾವು ಕೆಲಸ ಮಾಡಾಕತ್ತೀವಿ. ಆಮೇಲೆ ಆಲ್ಮೋಸ್ಟ್ ಯಾರೂ ಕೂಡ ಸೋಂಕು ಹೋಗಿ ಹೆಣ್ಮಕ್ಳು ಜ್ಯೋತಿಯನ್ನು ತಂದಿರಲಿಲ್ಲ. ಬಟ್ ಆ ಟೈಮ್ನಲ್ಲಿ ನಾವು ಈಗ 2 ವರ್ಷದ ಹಿಂದೆ ಆ ಸೈನ್ಯವನ್ನು ಕಟ್ಟಿ ಈಗ 2-3 ವರ್ಷ ಆಯಿತು. ಎಲ್ಲ ಹೆಣ್ಮಕ್ಳು ಕುಡ್ಕೊಂಡು ಜ್ಯೋತಿಯನ್ನು ತರುವಂಥ ಕೆಲಸ ಸಹಿತ ಚಾಲು ಐತಿ. ಅದಕ್ಕಾಗಿ ಇವತ್ತು ಏನಪ್ಪ ಅಂದ್ರೆ ಯಾಕೆ ಕೆಲಸ ಮಾಡ್ಬೇಕಂದ್ರೆ, ಇವತ್ತು ನಾನು ನಮ್ದು ಅಂತಂದ್ರೆ ಇವತ್ತು ಚೆನ್ನಮ್ಮ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು ನಮ್ಮ ನಾಡಿನ ಹೆಮ್ಮೆ. ಬಟ್ ಅವ್ರ ಹೆಸರನ್ನ ಉಳಿಸುವಂತ ಕೆಲಸ ನಮ್ದು ಆಗ್ಬೇಕು. ಯಾಕಂದ್ರೆ ಇಂಥ ಒಂದು ತಾಯಂದ್ರ ಒಂದು ನಾಡಿನಲ್ಲಿ ಹುಟ್ಟಿವು ಅನ್ನೋದೊಂದು ನಮ್ಮ ದೊಡ್ಡ ಹೆಮ್ಮೆ. ಅದಕ್ಕಾಗಿ ಇವತ್ತ ಎಲ್ಲ ಒಂದು ಹೆಣ್ಮಕ್ಳ ಕಳ್ಕೊಂಡು, ಯಾಕಂದ್ರೆ ಅವಾಗ 12ನೇ ಶತಮಾನದಲ್ಲಿ ಅಪ್ಪ ಬಸವನವ್ರ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ರು. ಬಟ್ ಅಂತ ಒಂದು ಸ್ವಾತಂತ್ರ್ಯವನ್ನು ಇವತ್ತು ವುಮನ್ಸ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ಆ ವುಮನ್ಸ್ ಎಂಪವರ್ಮೆಂಟ್ ಅಂದ್ರೆ ಏನ, ಇವತ್ತು ಮಹಿಳಾ ಸಬಲೀಕರಣ ಅಂತಂದ್ರೆ ಏನ,
ಇವತ್ತು ಆ ತಾಯಿ ಅಂದ್ರೆ ಆ ಕಾಲದಲ್ಲಿ ಹೊರಗೆ ಬಂದು ಹೋರಾಡಿದಂಥ ಧೀಮಂತ ನಾಯಕರು, ನಮ್ಮ ಚೆನ್ನಮ್ಮ ಆಗಿರ್ಬೋದು, ಮಲ್ಲಮ್ಮರು, ಅವರೆಲ್ಲ ನಮಗೆ ಇನ್ಸ್ಪೈರ್ ಆಗ್ಬೇಕು. ಅದಕ್ಕಾಗಿ ಇವತ್ತು ಏನಪ್ಪ ಅಂದ್ರೆ ಹೆಣ್ಮಕ್ಳದ್ರಿಂದ ವಿಶ್ವಾಸ, ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಆಗ್ಬೇಕು.